ಕೂರ್ಮ ಈ ಕಡೆ ಅವು ಮಗುನ ಕರೀರಿ. ಬನ್ನಿ ಬನ್ನಿ ಬನ್ನಿಮ್ಮ. ಚೇರ್ ಆ ಕಡೆ ಹಾಕಿ. ಹುಡುಗಿ ಆ ಹುಡುಗನ ಕರ್ಕೋಗಿಲ್ಲ ಇಲ್ಲ ಬಿಟ್ಟು ಓಡಿಸ್ಬಿಡ್ತೀನಿ ಅಷ್ಟೇ ಆತ. ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಅವರಿಗೆ. ಅಮ್ಮ ಅಪ್ಪ ಇಲ್ಲ ಅಂದಿ. ಇಸ್ಮಾಯಿಲ್ಗೆ ಅಪ್ಪ ಇಲ್ಲ ಅಂದ್ರೆ ಯಾರು? ಇವ್ರು ಯಾರು? ಅಲ್ಲ, ನಾನು ಒಂದು ಮಾತು ಕೇಳ್ತೀನಮ್ಮ. ಅಳಬಾರ್ದಮ್ಮ, ಅಳಬಾರ್ದು. ನೀವು ಅವ್ರ ಅಮ್ಮನ ಯಾರೋ ಅಮ್ಮಮ್ಮ, ಈ ಹುಡುಗನ ಅಜ್ಜಿ, ಅಮ್ಮನಮ್ಮ. ಈ ಹುಡುಗ ಅವನ ಹತ್ರನೇ ಇದ್ದಿದ್ದು. ನೀವು ನಿಮ್ಮ ಕೈಯಲ್ಲಿ ಸಾಕಾಗಲ್ಲ ಅಂದಾಗ ಗಂಡನ ಕಡೆ ಯಾರಿಗಾರು ಹೇಳಿದ್ರ? ಗಂಡನ ಕಡೆ ಎಲ್ಲ ಗೊತ್ತಿದೆ ಸರ್. ಯಾರು ನಂಗೆ ಬಂದು ಕೇಳ್ತಾ ಇದ್ದಿಲ್ಲ, ನೀ ಏನ್ ಮಾಡ್ತಾ ಇದ್ದಿ, ನಿಮ್ ಮಕ್ಕಳಿಗೆ ಹೆಂಗ್ ಸಾಕ್ತಾ ಇದ್ದಿ, ಯಾರು ಏನ್ ಕೇಳಲಿಲ್ಲ ನಂಗೆ. ಈಗ ನಾ ಆಶ್ರಮ ಹಾಕಿದ ಮೇಲೆ ಎಲ್ಲರೂ ಬಂದಿದ್ದಾರೆ. ಅಲ್ಲ, ಒಳ್ಳೇದಾಯ್ತದು. ನೀನು ಹಾಕಿದ್ದು ಒಳ್ಳೇದಾಯ್ತು, ಅವ್ರಿಗೆ ಗೊತ್ತಾಯ್ತದು. ಆಯ್ತಾ? ನಾನು ಹೇಳೋದು, ನೀವು ನಿಮ್ಮ ಅಪ್ಪ ಅಮ್ಮನಿಗಾದ್ರೂ ಹೇಳಿದ್ರಾ? ಅಪ್ಪ ಅಮ್ಮಂಗೆ ಹೇಳಿದ್ದೆ, ನಾ ಹಿಂಗ ಶಾಲೆಗೆ ಹಾಕ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಚೇರಿ ಕಡೆ ಹಾಕಲ್ಲ ಮುಂಚಿನ ಅವ್ರು ಕರಿ ಬಾಮ ಬಾಮ ಬಾಮ. ಇಲ್ಲ ಚಿನ್ನ ನೀ ಕುತ್ಕ, ಅವರಲ್ಲಿ ಕೂತ್ ಅಮ್ಮ. ಇವರು ನಿಮ್ಮ ಮಗಳು, ನಿಮ್ಮ ಮಗೋದು. ನಿಮಗಾದ್ರೂ ಹೇಳಿದ್ರಾ ಸೇರಿಸ್ತೀನಿ ಅಂತ? ಹೇಳಿಲ್ಲ ಅಂತಲ್ಲಮ್ಮ. ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡಿದೆಮ್ಮ. ನಿಮ್ಮ ಅಪ್ಪನ ಹತ್ರ ಮಾತಾಡಿದೆ ನಾನು. ನಿಮ್ಮ ಅಪ್ಪನೂ ಹೇಳಿದ್ರು ನನಗೆ ಯಾವುದೇ ಥರದ್ದು ಹೇಳಿಲ್ಲ ಅಂತ. ಅವರು ಆಕ್ಚುಲಿ ಬರ್ತಾ ಇದ್ರು, ಅವರಿಗೆ ಕಾಲು ಸರಿ ಇಲ್ಲ, ನಾ ಕಾರಣಕ್ಕೆ ಬಂದಿಲ್ಲ. ಆ ಟೆನ್ಷನ್ ಬಿದ್ದು ಕಾಲು ಇದಾಗಿತ್ತು. ನೀನೇನಾಗಬೇಕಪ್ಪ? ನೀನು ಅತ್ತಿ ಮಗ ಕೇಳು. ನಾವು ಎಲ್ಲಾದ್ರೂ ಕೇಳಿ ನಿಮ್ಗೆ ತೋರಿಸ್ತೇವೆ. ಚಿನ್ನ ಈಗ ನೋಡು, ನಿನ್ನ ಹೆಸರೇನಮ್ಮ? ಏನಿದು? ಇಲ್ಲಿನಲ್ಲಿ ಫಸ್ಟ್ ಪಾಯಿಂಟ್ ಇದೆ ಸರ್. ಅವರು ಇದು ಮಾಡಿದ. ಯಾವಾಗಿದು ಆಗಿದ್ದು? ನಿನ್ನೆ. ಯಾರು? ಅವರು ಅಲ್ಲ, ನಿನ್ನೆ ಇದು ಬಾಂಡ್ ಮಾಡಿ ಸರ್. ಅವರು ಹೇಳಿದ್ದಾರೆ ಅವ್ರದ್ದು ತಪ್ಪು, ಯಾರಿಗೆ ಹೇಳಲಿಲ್ಲ ಆಗಿತ್ತು, ಅವ್ರು ಬಿಟ್ಟಿದ್ರು. ಮಾತಾಡಿದ್ರೆ ನೀವು? ಅಲ್ಲ ಸರ್, ಅವ್ರು ಬಂದಿದ್ರು ನಿನ್ನೆ. ಎಲ್ಲಿ ಬಂದಿದ್ರು? ಅಲ್ಲಿ ಕೋರ್ಟ್ ಅದು ಜಡ್ಜ್ ಹತ್ರ ಅದಿಲ್ಲ ನೋಟ್ರಿ ಮಾಡಿ ಬಂದಿದ್ದಾರೆ. ನಾವು ಎಲ್ಲಿ ಬಂದಿದ್ರು ಅವರು? ಅಲ್ಲಿ ಭಟ್ಕಳಕ್ಕೆ ಬಂದಿದ್ರ? ಮತ್ತೆ ನಿನ್ನೆ ನಾವು ಫೋನ್ ಮಾಡಿದ್ರೆ ಈ ವಿಚಾರನ ಹೇಳಿಲ್ಲ. ನಮಗೆ ಯಾಕೆ ಹೇಳಿಲ್ಲ ನೀವು? ನಾವು ಅಲ್ಲಿದ್ದೀವಿ ಅಂತ ಅವ್ರಿಗೇನು ಹೇಳಿಲ್ಲ. ಅವ್ರಿಗೆ ನೀವು ಯಾಕೆ ಹೇಳಿಲ್ಲ ನನಗೆ? ನೀವು ನನಗೆ ಯಾಕೆ ಹೇಳಿಲ್ಲ? ಇದು ನಮಗೆ ಗೊತ್ತಲ್ಲಾಗಿದ್ದು. ಇದು ಜಮಾತಿಂದ ಅವರು ಮಸ್ಜಿದ್ ಅವರು. ಸರ್ ನಾನು ಹೇಳೋದು, ನಿಮ್ಮ ಮಸೀದಿಯವರು ನೀವೆಲ್ಲ ಮಾಡಿ ಸರ್. ಒಂದು ನಿಮಿಷ ಬ್ರದರ್. ಈಗ ನೀವು ಜಮಾತ್ ಅವರು ಎಲ್ಲ ಮಾಡೋದಾದ್ರೆ ನೀವು ಮತ್ತೆ ಇಲ್ಲಿ ಯಾಕೆ ಬಂದ್ರಿ ಈಗ? ಅಲ್ಲ ಸರ್, ಅವರು ಸರ್ ಒಂದು ನಿಮಿಷ. ಅದು ಅವರು ಹೇಳಿದ್ದಾರೆ ಇಲ್ಲಿ, ಏನೋ ಗಂಡನ ಅನುಮತಿ ಪಡೆಯದೆ ಆಶ್ರಮದಲ್ಲಿ ಮಗುವನ್ನು ಬಿಟ್ಟರು ನನ್ನ ತಪ್ಪು ಎಂದು ಒಪ್ಪಿಕೊಂಡಿರುತ್ತೇನೆ. ಅಲ್ಲಮ್ಮ, ನೀವು ಇಷ್ಟೆಲ್ಲ ಮಾಡಿದ್ರೆ ಇವತ್ತು ಇಲ್ಲಿಗೆ ಬರ್ಬೇಕು ಅಂತ ಕೇಳಿದ್ರು, ಬೆಳಿಗ್ಗೆ 9 ಗಂಟೆಲಿ ಫೋನ್ ಮಾಡಿದ್ರೆ ಇವತ್ತೇ ಬರ್ಬೇಕಂತ ಕೇಳ್ತೀರಾ? ಏನು ಇದು ಡಬಲ್ಗೆ ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಹತ್ರ? ಬೆಳಿಗ್ಗೆ ಫೋನ್ ಮಾಡಿದ್ದು ನಾವೇ, ಇವತ್ತು ಬೆಳಿಗ್ಗೆ ಈಗ ಬರ್ಬೇಕು ಅಂದಾಗ ಅವ್ರು ಹೇಳಿರ್ತಾರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಇರ್ತೀವಿ ಅಂತ.
ಏನ್ ಆಟಾಡ್ತಿದ್ರಿ? ಏನ್ ಅನ್ಕೊಂಡಿರ ಒಂದು NGO ಅಂದ್ರೆ ನೀವೆಲ್ಲ? ನಾನು ನನ್ನ ಟೈಮ್ಗೆ ಬಂದಿದ್ದೀನಿ ಮೇಡಮ್. ಅಲ್ಲಿ ಗಾಡಿ ಸಿಗ್ಲಿಲ್ಲ ನಿಮಗೆ ಕೇಳ್ತೀನಿ. ನಿಮ್ದಲ್ಲಮ್ಮ, ನಿಮ್ದಲ್ಲ, ನಿಮ್ದಲ್ಲ. ನಿನ್ನೆ ನೀವು ಪಥಗಳಿಂದ ಬರೋದು ಲೇಟ್ ಆಗುತ್ತೆ. ಅವಾಗ ಅಟ್ಲೀಸ್ಟ್ ಹೇಳಿಲ್ಲ ನಾನು ಅಲ್ಲಿ ಇರ್ಲಿ ಇರ್ಲಿ. ಬೆಳಗ್ಗೆ 7 ಗಂಟೆ ಹೋಗಿ ನಿನ್ನೆ 12 ಗಂಟೆಗೆಲ್ಲ ಮಾಡಿ ಬಂದೆ. ಅದಕ್ಕೆ ಲೇಟ್ ಆಯ್ತು. ಇಷ್ಟು ದಿನ ಸಿಗುದಿಲ್ಲ ರಿಸರ್ವೇಶನ್ ಎಲ್ಲ. ಇದು ಏನಿದು ಆಕ್ಚುಲಿ? ಇದು ನನಗೆ ಇದೇನು ಅರ್ಥನೇ ಆಗ್ತಾ ಇಲ್ಲ. ಏನಿದು? ಅವ್ರ ಮಸೀದಿ ಕರ್ಸಿ ಇನ್ಮೇಲೆ ಈ ತರ ಮಸೀದಿಲ್ಲ ಆಗಿಲ್ಲ. ಆಮೇಲೆ ನೋಟ್ರಿ ಮಾಡ್ಸಿದಾರೆ ಇವರು. ಮಾತಾಡಿದನ್ನ ನೋಟ್ರಿ ಮಾಡ್ಸಿದ್ದಾರೆ. ನಿನ್ನೆ ಭಾನುವಾರ ನೋಟ್ರಿ ಇತ್ತ? ಇಲ್ಲ, ನಾವು ಅದು ಇಲ್ಲಿ ಬರೋಕ್ಕಿಂತ ಮುಂಚೆ ಆಗಬೇಕು. ಅದು ಅಂತಂದರೆ ಅವರು ಮತ್ತೆ ಅಲ್ಲ 37 ಅಂತ ಇದೆ. ನಿನ್ನೆ ಸಂಡೇ ನೋಟ್ರಿ 37 ಅಂತ ಹಾಕಿದ್ದೀರಾ. ಸಂಡೇ ಅಲ್ಲ, ಹೆಂಗ್ ಹಾಕಿದ್ರು? ನೋಟ್ರಿ ಮಾಡ್ತಾರ ಸಂಡೇ ಅಂತ. ಸಂಡೇ ನೋಟ್ರಿ ಮಾಡುವ ಹಾಗಿಲ್ಲ, ಮಾಡಿದ್ದಾರೆ. ಎಷ್ಟು ದಿನ ಆಯ್ತು ಇವ್ರ ಅಪ್ಪ ಮಗ ದೂರಾಗಿ? ಇವ್ರ ಅಪ್ಪ ಬರ್ತಾ ಹೋಗ್ತಾ ಇದ್ರು. ಇವ್ರಂದ್ರೆ ಇವ್ರ ಹತ್ರದಿಂದ ಎಷ್ಟು ದಿನ? ಚುರುಕಾಗಿ ಇಲ್ಲ. ಎಷ್ಟು ದಿನ ಇವ್ರ ಹತ್ರದಿಂದ? ಇದು ಇವ್ರ ಹತ್ರದಿಂದ ಇವ್ನ ಕರ್ಕೊಂಡ್ಬಂದು ಎಷ್ಟು ದಿನ ಆಯ್ತು? 6 ತಿಂಗಳಾಯ್ತು. ಅಲ್ಲಮ್ಮ, 6 ತಿಂಗಳಿಂದ ಕರ್ಕೊಂಬಂದು ಇಲ್ಲ ಅಂತ ನೆಸೆಸಿಟಿ ನಿಮ್ಮ ಅಮ್ಮನೇ ನೋಡ್ಕೊತಾ ಇದ್ರಲ್ಲ. ಹೇಳಿದ್ರಿ ಮೇಡಮ್, ಯಾರು ನೋಡುದಿಲ್ಲ. ಗೊತ್ತಿದೆ ನಂಗೆ, ಯಾರು ನೋಡುದಿಲ್ಲ. ನೋಡ್ಕೊಂಡಿದ್ರಂತಲ್ಲಮ್ಮ. ನಾನು ಇದ್ದೆ, ಸರಿ ಸಂತಿ ಇದ್ದೆ. ನಾನು ನೋಡ್ಕೊಂಡೆ, ನಾನು ಸಂತಿ ಇದ್ದೆ. ಅವ್ರ ಒಬ್ಳೆ ನೋಡ್ಕೊಳ್ಳಿಲ್ಲ, ನಾನು ಇದ್ದೆ ಸಂತಿ. ಅವ್ರ ಸಂತಿ ಎಲ್ಲರೂ ಕೂಡ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ. ನೀವು ಮಾಡೋ ಕೆಲಸಗಳಿಗೆ ನಾವು ತಲೆ ತಗ್ಸಂಗ್ ಪರಿಸ್ಥಿತಿ ತಂದಿಟ್ಟಿದ್ದೀರಾ. ಅವ್ರ ಫ್ಯಾಮಿಲಿ ಇದ್ರು ತಂದಿಟ್ಕೊಂಡಿದ್ರೆ ನಮ್ಮನ್ನ ಕ್ವಶನ್ ಮಾಡ್ತಾರಮ್ಮ. ನೀನು ಹುಡುಗಾಟ ಆಡ್ತಿದ್ದೀರಮ್ಮ. ನಂಗೆ ಪ್ರಾಬ್ಲಮ್ ಇತ್ತು, ನಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಾ ಇಲ್ಲಿ ಸೇರಿಸಿದ್ದೆ. ಅವಾಗ ಯಾರು ಇದೇನಿದು? ಇದು ಅಂದ್ರೆ ಡೈವರ್ಸ್ ಇದು? ಅದು ಮಾಡಕ್ಕೆ ಅವರು ರಾಜೀನಾಮೆ ಇದೆ, ರಾಜು ಇದೆ ಅಂತ. ಅದು ಇನ್ನೂ ಅದೇ ಅಲ್ಲಿ ಇದು ಮಾಡಿ ಮಿನಸಬಿ ಬಿನ್ನರು ಮನೆ ಕೆಲಸ ಸಾಕಿನ 1 ಅವರ. ನಿಮ್ಮಮ್ಮ ಇದಾರೆ ನೋಡು ಕುಳ. ಮುಸ್ಲಿಂ ಧರ್ಮದ ಪ್ರಕರಣ ವಿವಾದನಕ್ಕೂ ಇದು 2 ಮಕ್ಕಳು ನಿತ್ಯಸ್ವರ್ಗಣೆಯಿಂದ ಬಿಡುಗಡೆ ಓದುತ್ತೇನೆ. ಇಷ್ಟು ಸಾಕ ನಿಮಗಿದು? ಅಲ್ಲ ಸರ್, ಅದು ಮತ್ತೆ ಅವರು ಮಾಡ್ತಾರೆ. ನಮಗೆ ಅರ್ಜೆಂಟಿಗೆ ಇದು ಇಷ್ಟ ಮಾಡ್ಕೊಂಡು. ಆಯ್ತು. ಅವ್ರಿಗೆ ಕನ್ನಡ ಬರಲ್ಲ, ಸ್ವಲ್ಪನೂ ಬರಲ್ಲ. ಆಗ್ತದೆ, ಇಲ್ಲಿಗೆ ಅಷ್ಟು ಫಾಸ್ಟ್ ಇಲ್ಲ. ಈಗ ಏನಂತ ಬಂದು ಡಿಸೈಡ್ ಮಾಡ್ಕೊಂಡ್ಬಂದಿರಿ ನೀವು? ನೀವೇನಂತ ಮಾಡ್ಕೊಂಡ್ಬಂದಿರಿ? ಅಣ್ಣ ನಮಸ್ತೆ, ಇವರದ್ದು ಏನು ವಿಷಯ ಅರ್ಥ ಆಗಲಿಲ್ಲ, ಕರೆಕ್ಟಾಗಿ ಹೆಡ್ಲೈನ್ಸ್ ಓದಿಮ್ಮ. ಅವತ್ತು ಈ ಮಗುನ ಈ ತಾಯಿ ತಂದುಬಿಟ್ಟಿದ್ರು. ಆ ವಿಡಿಯೋ ವೈರಲ್ ಆದಮೇಲೆ ಅಲ್ಲಿಯ ಈಗ ಅಪ್ಪ ಬಂದು ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ವೈಯಕ್ತಿಕ ಏನಂತ ಗೊತ್ತಿಲ್ಲ. ಅಮ್ಮ ಈಗ ಏನ್ ಮಾಡ್ಬೇಕು? ಮಗು ಅವ್ರಿಗೆ ಕೊಡ್ತೀಯಾ? ಅವ್ರು ತಗೊಂಡ್ ಹೋಗ್ತಾ ಇಲ್ಲ ಸರ್. ನಮ್ ತಾಯಿ ಹತ್ರ ಬಿಡ್ತಾ ಇದಾರೆ. ಅವ್ರು ತಗೊಂಡ್ ಹೋಗ್ತಾ ಇಲ್ಲ. ಅವರು ನಮ್ ತಾಯಿ ಹತ್ರ ಬಿಡ್ತಾ ಇದ್ದಾರೆ. ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರದು. ನಂಗೆ ಒಪ್ಪಿಗೆ ಇದೆ. ಈಗ ಮಗುನ ಯಾರಿಗಪ್ಪ ಕೊಡ್ತೀರಾ? ನೀ ತಗೋಗ್ತೀಯಾ? ಅಜ್ಜಿ ಅಜ್ಜಿಯಿಂದ ಸಾಕಿದ್ದಿದ್ದು ನಾನು. 8 ವರ್ಷದಿಂದ ನಾವೇ ನೋಡಿದ್ದು. ನೀನೇ ಸಾಕಿರೋದಮ್ಮ? ನೀವೇನಾಗಬೇಕಮ್ಮ? ಅತ್ತಿ ಇದರ ಅಕ್ಕ. ನಿಮಗೇನು ರೈಟ್ಸ್ ಇದೆ ಪಾಪ. ನಾವು ಹಂಗೇನು ಬಂದಿದ್ದಾರೆ ಇವರು ನಾವು ಈಗ ಹೇಳ್ತು ನಾವು ಸಾಕಿದ್ದಾರೆ. ನಮ್ದು ಜೀವನ ಎಷ್ಟು ತನಕ ಇದೆ ಅವತ್ತಿಂಗ ನಾವು ಸಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವರು ಇಷ್ಟು ವರ್ಷ ಇವರೇ ಮಾಡಿದ್ರು ಅಂತ ಅವರೇ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಅಪ್ಪನೂ ಬರ್ತಿದ್ರು, ಅದೇ ಅಜ್ಜ 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 ಇಲ್ಲ ಆಗಲ್ಲ ಅಂದ್ರು ಅವ್ರಿಗೆ. ಯಾಸಿನ್ನು ಹೇಳಿದ್ರು.
ನೀವು ಒಂದಮ್ಮ ಆಶ್ರಮಕ್ಕೆ ಬಿಡಬೇಕಾದ್ರೆ ಹೇಳಬೇಕು, ಅವರಿಗೆಲ್ಲ ಹೇಳಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಸೇರಿಸ್ತೀನಿ. ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ನೀನು ತಂದುಬಿಟ್ಟಿದ್ರೆ ತಪ್ಪಿಲ್ಲ. ಈಗ ನೋಡಿ, ಅಲ್ಲಿ ಅವ್ರ ಅಪ್ಪ ಇದ್ದಾನೆ, ಅಜ್ಜಿ ಸಾಕಕ್ಕೆ ರೆಡಿ ಇದ್ದಾರೆ. ಅಪ್ಪ ಇದ್ರೆ ಪ್ರಯೋಜನ ಇಲ್ರಿ. ಒಂದು ಹಣ ಕೊಡ್ಲಿ, ಒಂದು 8 ವರ್ಷ ಆಯ್ತು, ಹಣ ಕೊಡ್ಲಿಲ್ಲ ಅವರು. ನನ್ ಮಕ್ಕಳಿಗೆ ಸಾಕು ಅಂತ ಹೇಳಿ ಅವರು. ಆಯ್ತು, ಗೊತ್ತಾ? ಅಮ್ಮ ಒಂದ್ ನಿಮಿಷ. ಹೌದು, ಅವನು ಸರಿ ಇಲ್ಲದಾಗ ಈಗ ಈಗ ಪತ್ರ ಆಯ್ತಲ್ಲ, ಅದೇ ತರ ಮಸೀದಿಗೂ ನಾನು ಕೇಳಿದೆ ಅವತ್ತು, ಮಸೀದಿಗೆ ಹೇಳಿದ್ಯಾ ನಿಮ್ಮ ಸಂಬಂಧಗಳಿಗೆ ಹೇಳಿದ್ಯಾ ಅಂತ ಕೇಳಿದೆ. ನೀವು ಅಲ್ಲಿ ಕೂರಿಸ್ಬೇಕಾಗಿತ್ತು ಅವನ್ನ, ಇಲ್ಲ ಅಜ್ಜಿಗೆ ಹೇಳ್ಬೇಕಾಗಿತ್ತು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಅಷ್ಟಿಂದ ಬಂದವಾಗ ಇವರು ದೊಡ್ಡ ಅಣ್ಣ ಇದೆಲ್ಲ ಅವರೇ ಖರ್ಚೆಲ್ಲ ಮಾಡಿದ್ರು. ಈಗ ಬರುದು ಹೋಗುದು. ಇನ್ನು ಮುಂದೆ ಅವರು ಹೇಳ್ತಾ ಇದ್ದಾರೆ, ಇವ್ರು ಸಾಕಿದ್ರು ನಾವು ಏನಾದ್ರು ಕೊಡ್ತಾರೆ, ಹೆಂಗೆಲ್ಲ ಬಿಡ್ಕೊಡುದಿಲ್ಲ ಅಂತ. ಇವ್ರಿಗೆ ಅಪ್ಪ ಅಮ್ಮ ಇಲ್ವಾ ಅವ್ರಿಗೆ? ದೊಡ್ಡ ಅಣ್ಣ ಇದ್ದಲ್ಲ, ಅವರೆಲ್ಲ ಯಾಸಿನ ಯಾಸಿನಲ್ಲ, ಯಾಸಿನ ಬೇರೆ. ಅವರು ಈಗೆಲ್ಲ ಬರುದೆಲ್ಲ ಖರ್ಚೆಲ್ಲ ಅವರೇ ನೋಡ್ತಾರೆ. ಇನ್ನು ಮುಂದೆ ಇವರು ಸಾಕ್ತಾರಲ್ಲ, ಈಗ ಸ್ವಂತ ತಮ್ಮ ಇವರು. ಸ್ವಂತ. ನೀವು ಅಕ್ಕ? ಪಾಪ ಬಿಡಿ ಅಮ್ಮ, ಏನೋ ಒಂದು ಆಗ್ಲಿ. ಆಯ್ತು ಸರ್. ನಾವು ಸತ್ತೋದಂತೆ ಈಗ ಹೆಂಗ್ ದ್ವಾ ಆಯ್ತು ಕೇಳಿ ಅವರಿಗೆ. ಅವರು ಸತ್ತು ಹೋದಂಗೆ ಅಪ್ಪ ಸತ್ತು ಹೋದೆ ನೋಡಿ. ಈಗ ನಮ್ ಜೊತೆ ಇರುದಿಲ್ಲ ಸರ್, ನಂಗೆ ಬೇಡ ಅವರು. ನಾ ಇರುದಿಲ್ಲ ಅಂತ ನಾ ಬರದ್ ಕೊಟ್ಟಿದ್ದೀನಿ, ನಾ ಇರುದಿಲ್ಲ ಸರ್. ಸಂತಿ ಬೇಡ ಅಮ್ಮ, ನಾನು ಹೇಳೋದು ಬೇಡ ನಂಗೆ. ಅಲ್ಲ, ಈಗ ಅವ್ರು ಇದ್ರು ಪ್ರಯೋಜನ ಇಲ್ಲ, ಅವ್ರು ಇಲ್ಲಿದ್ರು ಪ್ರಯೋಜನ ಇಲ್ಲ. ನಾನೇ ದುಡ್ಕೊಂಡ್ ತಿನ್ಬೇಕು, ನಾನೇ ಇದು ಮಾಡ್ಬೇಕು. ಎಲ್ಲ ಮಕ್ಳಿದಾರೆ, ನಿಂಗೊಬ್ಳು ಹೆಣ್ಮಕ್ಳಿದಾರೆ. ಹೆಣ್ಮಕ್ಳಿಲ್ಲ, ಗಂಡ್ಮಕ್ಳೇ ನಂಗೆ 3 ಇಲ್ಲ. ಹೆಣ್ಮಕ್ಳಿಲ್ಲ, ಗಂಡ್ಮಕ್ಳೇ 3 ಇದ್ದಿದ್ದು ಗಂಡ್ಮಕ್ಳೇ. ನಾ ಇಷ್ಟು 8 ವರ್ಷದಿಂದ ನಾನೇ ಸಾಕ್ತಾ ಇದ್ದೀನಿ ಅವ್ರಿಗೆ, ನಾನೇ ದುಡಿತಾ ಇದ್ದೀನಿ. 1 ರೂಪಾಯಿ ಯಾರು ತಂದು ಕೊಡ್ಲಿಲ್ಲ ನಂಗೆ, ಗೊತ್ತಾ? ನಾನೇ. ಆದ್ರೆ ನಮ್ ತಾಯಿ ಕೇಳ್ರಿ, ನಮ್ ತಾಯಿ ಇದ್ದಾಳೆ, ನಮ್ ತಾಯಿ ಕೇಳ್ರಿ, ಮುಂದ್ಗಡೆ ಇದ್ದಾರೆ ಅವರು. ಯಾರು ದುಡುತ್ತ ಹಾಗೆ ಇದು ಸಾಕಿದಾರ ಮಕ್ಕಳಿಗೆ ಅಂತೇಳಿ ಕೇಳ್ರಿ. नहीं दिए छोड़ो 5 पैसे दिए नहीं उन्होंने, नहीं दिए उन्होंने 5 पैसे हमारे घर को लेकर दिन कर मानसिक खोल को ना उसे हम क्या भी कर सकते हैं. ಈಗ ನೆಕ್ಸ್ಟ್ ಈಗ ನಾಳೆ ಅಂದ್ರೂ ಗಂಡ ಬೇಕಮ್ಮ, ಅಷ್ಟು ಈಸಿ ಅಲ್ಲ ನೀನು ಅನ್ಕೊಳ್ಳೋದು. ನಿಮ್ಮ ಇಷ್ಟಮ್ಮ, ನಾವೇ ಮಾಡೋಕ್ಕಾಗತ್ತೆ. ಈಗ ಮಗುನ ಅವ್ರು ಕರ್ಕೊ ಹೋಗ್ತಾರೆ, ಆಯ್ತಾ? ಸೆಕ್ಯೂರಿಟಿ ಹೇಳಮ್ಮ ಅವ್ರಿಗೆ ಮಗುನ ಒಂದು 21 ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಫೈಲ್ನ ಸಪರೇಟ್ ಮಾಡಿದ್ರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಕೊಡಿ, ಅವ್ರಿಗೆ ಲೆಟರ್ ತಗೊಂಡು ಫೈಲ್ ಕ್ಲೋಸ್ ಮಾಡಿ. ನೀವೆಲ್ಲಿಂದ ಬಂದಿದ್ದೀರಿ? ಈಗ ಭಟ್ಕಳದಿಂದ ಬಂದಿದ್ದೀರಾ? ರಾತ್ರಿಗೆ 7:30 ಗಾಡಿ ಎತ್ತಿದ್ವಿ, ಬೆಳಿಗ್ಗೆ 7:30 ಅಲ್ಲ, ನನಗೆ ನೀವು ಫೋನಲ್ಲಿ ಒಂದು ನಿಮಿಷ ನನಗೆ ಫೋನಲ್ಲಿ ಆ ಒಮ್ಮನ್ ಟಚ್ ಇಲ್ಲ ಅಂತ ಹೇಳಿದ್ರು ನೀವು 3ರಲ್ಲ. ಒಂದು ನಿಮಿಷ. ಪ್ರತಿಯೊಬ್ಬರು ನಿಮ್ಮ ಮಸೀದಿಯಿಂದ ಮೌಲ್ಯವ್ರು ಕಾಲ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆ ಒಮ್ಮನ್ನು ನೀವು ಕರ್ಸ್ಕೋಬೇಕು, ನಾವು ಕರ್ಸಲ್ಲ ಅಂತ ಹೇಳಿದ್ರಿ. ನಿನ್ನೆ ಭಟ್ಕಳಕ್ಕೆ ಕರ್ಸ್ಕೊಂಡು ಅವನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದೀರಾ? ಅಲ್ಲ, ಜಮಾತ್ ಅವರು ಅವ್ರು ಬರೋದು ಇದು ಮಾಡ್ಬೇಕಾಯ್ತಲ್ವಾ? ಜಮಾತ್ ಅವ್ರು ನನಗೆ ಹೇಳಿದ್ರು, ನನಗೆ ಅದಕ್ಕೆ ನಿಮ್ಗೆ ಗೊತ್ತೇ ಇಲ್ಲ, ಅವ್ರನ್ನ ಕರೆಸಿ ಅಂದ್ರಿ. ನಾವು ಅವ್ರನ್ನ ಸುಳ್ಳು ಹೇಳಿ ಕರ್ಸಿದ್ವಿ. ಕೇಳಿ ಏನಮ್ಮ, ನೀವು ಬರ್ತಾಯಿದ್ದೀರ ಅಂತ ಹೇಳಿಲ್ಲ, ನಾವು ಸೈನ್ ಬೇಕು ಮಗುಗೆ ಅಂತ ಕರ್ಸಿರೋದು. ನೀವು ನನ್ನ ಹತ್ರ ಯಾಕೆ ನಿಜ ಹೇಳಿಲ್ಲ? ನೀವು ಡಬಲ್ ಗೇಮ್ ಮಾಡಿದ್ರಿ, ಅವಳೊಬ್ಳೆಲ್ಲ ಡಬಲ್ ಗೇಮು ನೀವು ಆಡಿದಿರಾ. ನನಗೆ ಒಂದು ಮಾತು, ಸರ್ ಮಸೀದಿಯಲ್ಲಿ ಈ ಥರ ಆಗಿದೆ ಅಂತೇಳಿ ಒಂದು ಮಾತು ಹೇಳಿದ್ರಾ? ಅಮ್ಮ ನಾನು ಅಮ್ಮ ನೀವೆಲ್ಲ ಮಾಡ್ಕೊಳ್ಳಿ ಬೇಡ, ನನಗೆ ಒಂದು ಮಾತಾದ್ರೂ ಹೇಳಿದ್ರೆ. ನಮ್ಗೆ ಏನ್ ಗೊತ್ತಿಲ್ಲ, ಇದೆಲ್ಲ ಮಾಡಿದ್ದು ನೋಡಿ ಆಲ್ರೆಡಿ ನಿಮ್ಮ ಮನೆಗೆ ಬಂದಿರ್ಲಿಲ್ವಾ? ಇದ್ಲಲ್ಲ ಆಕಿನೂ ಏನಾದ್ರು ನಿನ್ನೆ ಬಂದಿದ್ರಾ ಇಲ್ಲ? ನಿನ್ನೆ ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಿದ್ರಾ ಇಲ್ಲ? ಬಂದಿದ್ರು. ಮತ್ತೆ ಯಾಕೆ ಬಂದಿದ್ರು ಅಂತ ಇವಾಗ ಹೇಳ್ಬೋದಾಗಿತ್ತಲ್ಲ, ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ, ನಾಳೆ ನೀನ್ ಯಾಕೆ ಇಲ್ಲಿ ಬಂದಿದೆ ಅಂತ ಕೇಳ್ಬೋದಾಗಿತ್ತಲ್ಲ. ಅಲ್ಲಿ ಮಗು ವಿಚಾರ ಏನು ಮಾತಾಡ್ಲಿಲ್ಲ ನೀವು? ಇಲ್ಲ, ತಪ್ಪ್ಯಾರ್ದು? ನಾನು ಕೂಡ ಮಾತಾಡೋದಿಲ್ಲ ಬಿಟ್ಟೆ. ಅವಳು ಅಪ್ಪನ ಮುಂದೆ ಏನ್ ಹೇಳ ನನ್ಗೆ ಗೊತ್ತಿಲ್ಲ. ಅಲ್ಲ, ನಾನು ಹೇಳಿದ್ದು ಒಂದು, ಆ ಮಗು ಬಿಟ್ಟಾಗಿಂದ ನಿಮ್ಮಲ್ಲಿ ಫೋನ್ ಮಾಡ್ತೀರ ನನಗೆ, ಪ್ರತಿಯೊಬ್ಬರು ಮಾಡಿದ್ರೆ. ಜಮಾತಿಂದ ನಂಗೆ ಕಾಲ್ ಬಂದಿತ್ತು, ಹೌದಾ?
ಜಮ್ಮತ್ತವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು ನನ್ನ ಹತ್ರ. ನಿನ್ನೆ ಈ ಹೆಣ್ಣು ಮಗಳನ್ನ ಅಲ್ಲಿ ಕರ್ಸ್ಕೊಂಡು ನೀವು ಪ್ರತಿಯೊಂದಕ್ಕೂ ಸೈನ್ ಮಾಡಿಸಿದ್ದೀರಾ, ಎಲ್ಲ ಮಾಡಿಸಿದ್ದೀರಾ. ನನಗೊಂದು ಮಾತಾಡ ಹೇಳ್ಬೇಕಾಯ್ತಲ್ವ ಸರ್, ತಾಯಿ ಇಲ್ಲಿ ಬಂದು ಕರ್ಸಿದ್ದಲ್ಲ ಅವರು, ನಾನು ಹೋಗಿದ್ದು. ಯಾಕೆ ಅಂದ್ರೆ ನನಗೊಂದು ಕೆಲಸ ಇತ್ತಂತ ನಾ ಹೋಗಿದ್ದಲ್ಲೇ. ಹೋದ್ಮೇಲೆ ಇದೆಲ್ಲ ರೆಡಿ ಮಾಡಿ ಅವರು ನನ್ನ ಕೈಯಿಂದ ಸೈನ್ ತಗೊಂಡಿದ್ದಾರೆ. ನಂಗೆ ಇದು ಗೊತ್ತು ಇದ್ದಿದ್ದಲ್ಲಿಗೆ ಅಂದ್ರೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ ಆಗಿದ್ದು. ಅವ್ರು ಸೈನ್ ಮಾಡ್ಲಿಕ್ಕೆ ಹೇಳಿದ್ಮೇಲೆ ನಂಗೆಲ್ಲ ಅವ್ರು ಸೈನ್ ಮಾಡೋದ್ಬಿಟ್ಲೆ ಮಾಡ್ಬಿಟ್ಟ ನೀನು. ಒಟ್ಟಾರೆ ಏನ್ ಗೊತ್ತಾ, ಮಗು ಸೇಫ್ ಆಗಿರ್ಲಿ, ನೀವೇನಾರ ಮಾಡ್ಕೇಳಿ ಆಯ್ತಾ, ಮಗು ಸೇಫ್ ಆಗಿರ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಿನಗೆ ಇಷ್ಟ ಇದೆ ತಾನಮ್ಮ, ಕರೆಕ್ಟಾಗಿ ಹೇಳಮ್ಮ ನೀನು. ಅವ್ರು ಕರ್ಕೋಕ್ ಇಷ್ಟ ಇದೆಯಾ? ಬರ್ಕೊಟ್ಟು ಬಂದ್ಬಿಡಿ, ಅಲ್ಲಿ ಇನ್ನೇನಿದೆ ಅಲ್ಲಿ, ಬರ್ಕೊಟ್ಟು ಬಂದ್ಮೇಲೆ ಸರ್ ಮಗು ನನ್ನ ಹತ್ರನೇ ಇರುತ್ತೆ ಸರ್. ಅದು ಈಗ ಅಲ್ಲಿ ಹೋದ್ಮೇಲೆ ಒಂದ್ 2 ತಿಂಗಳ ಮತ್ತೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನಾನು 2 ತಿಂಗಳ ಮನೆಯಲ್ಲೇ ಇರ್ಬೇಕು, ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ಈಗ 2 ತಿಂಗಳ ತನಕ ನಾ ಎಲ್ಲಿ ಹೋಗಂಗಿಲ್ಲ. ಯಾಕೆ ನಮ್ಮ ಇದ್ರಲ್ಲೇ ಗಂಡನ್ ಬಿಟ್ಟ ಮೇಲೆ, ಯಾರು ಗಂಡ ಸತ್ತ ಮೇಲೆ 10 ದಿವಸ ಮನೆಯಲ್ಲಿ ಇರ್ಬೇಕು, ಎಲ್ಲಿ ಹೋಗಂಗಿಲ್ಲ, ಬರೋದಿಲ್ಲ. ಈಗ ಅಂದ್ರೆ ನಂಗೆ ದುಡಿಯಾಕ ಹೋಗ್ಬೇಕು ನಾನು. ಅದ್ರ ಸಲುವಾಗಿ ನಮ್ಮ ಅಪ್ಪನ ಮೇಲೆ ಅಷ್ಟು ನಾನು ನಮ್ ಜೀವನ ಎಲ್ಲ ಅವ್ರ ಮೇಲೆ ಆಗಂಗಿಲ್ಲ ನಾನು, ಗೊತ್ತಾಯ್ತಾ? ಅದ್ರ ಸಲುವಾಗಿ ನಾ 2 ತಿಂಗಳು ಅಷ್ಟೇ ಮುಗಿಸಿ ಹೇಳ್ಬೇಕಂದ್ರೆ ಇದು ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ನೀವು ಇವ್ರ ಜೊತೆ ನೀವು ಊರಿಗೆ ಹೋಗ್ತಾ ಇದ್ದೀರಾ? ನಾ ಇವತ್ತು ಹೋಗುದಿಲ್ಲ, ನಾ ನಾಳೆ ಹೋಗ್ತೀನಿ. ಈಗ ಮಕ್ಕಳು ಸ್ಕೂಲ್ ಹಾಕಿದ್ದೀರಾ, ಅವ್ರ ಕತೆ ಎಲ್ಲ ಏನಮ್ಮ? ಅಷ್ಟೇ. ಒಬ್ಬನು ಆಲ್ರೆಡಿ ಹಾಸ್ಟೆಲ್ ಇದೆ, ಜೊತೆ ಇದಾನೊಬ್ಬ, ಅಲ್ಲಿ ಊರಲ್ಲಿ ಬಿಟ್ಟು ಬಂದಿ ನಾನು. ಅವನು ಊರಿಗೆ ಬಿಟ್ಟು ಬಂದ, ಮತ್ತೆ ಅವ್ನ ಸ್ಕೂಲ್ ಕತೆ ಏನು? ಅಲ್ಲಿ ಅಲ್ಲೇ ಸೇರಿಸ್ಬಿಟ್ಟ. ಈಗ 3 ಜನ ಅಲ್ಲೇ ಬಿಡ್ತೀಯಾ? ಇಲ್ಲ 3 ಜನನಲ್ಲ, ಒಬ್ಬನೇ 2 ಜನ ಅಲ್ಲಿ ಇರ್ತಾರೆ, ಒಬ್ಬನು ನನ್ನ ಹತ್ರ. ಒಬ್ಬ ಇಲ್ಲಿದಾನಲ್ಲ, ಮತ್ತೆ ಬಿಡ್ತೀರಾ ಇವ್ರ ಹತ್ರ? ಅವ್ನ ಸ್ಕೂಲ್ ಯಾವಾಗ ಹೇಳ್ತೀರಲ್ಲಿ? ಅಮ್ಮ ತಾಯಿ, ನಿನ್ನ ಹೆಸರೇನಮ್ಮ? ಅಮೀನಾ. ಒಂದ್ ನಿಮಿಷ ಅಮೀನಾ, ಅವರು ನಿಮ್ಮ ಮಗುನ ಮತ್ತೆ ಕೊಡಲ್ಲಂತವ್ರು. ಅದೆಲ್ಲ ಕೊಡೋದು ಬೇಡ ನಂಗೆ. ಅವ್ರು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಮತ್ತೆ ಆಯ್ತು ನೀವು ಹೇಳಿದಾರಲ್ಲ ಅವ್ರಿಗೆ, ಮತ್ತೆ ಆ ಮಗು ನಿಮ್ಗೆ ಬಟ್ ಬ್ರದರ್, ಮತ್ತೆ ಅವ್ರು ಕೇಳಬಾರ್ದು. ಬ್ರದರ್ ಒಂದ್ ನಿಮಿಷ ಏನ್ ಮಾಡ್ತಾಳ ಪಾಪ ಮಗು ತಾಡಿ ಎಲ್ಲೋ ಒಂದ್ ಕಡೆ ಜೀವನ ಮಾಡ್ಕೊಂಡು. ಬ್ರದರ್ ಒಂದ್ ನಿಮಿಷ ಇಲ್ಲ, ನಾನು ಯಾವುದೇ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಈಗ ನನಗೆ ಯಾವ ರಿಸ್ಕ್ ತಗೊಳಕ್ ರೆಡಿ ಇಲ್ಲ ನೀವು. ಬಟ್ NGO ಪ್ರಕಾರ ಅವ್ರನ್ನ ಒಪ್ಪಿಗೆ ನಾನು ಕೊಡಕ್ ಬರಲ್ಲ, ಯಾಕಂದ್ರೆ ಸೇರಿಸಿದವರು ಅವ್ರು, ಅದಕ್ಕೆ ಅನುಮತಿ ಕೇಳ್ತಾ ಇರೋದು. ನೆಕ್ಸ್ಟ್ ಇಲ್ಲಿಂದ ಬಿಡಿಸ್ಕೊಂಡ್ಮೇಲೆ ನೀವೇನ್ ನಿಮ್ ಸಂಸಾರ ನೀವೇನಾರು ಹೊಡ್ಕೊಳ್ಳಿ ಬಡ್ಕೊಳ್ಳಿ ನಂಗೆ ಬೇಕಾಗಿಲ್ಲ. ಅಲ್ಲ ಹೇಳಿದ ಅದು ನೀವು ಮುಂದೆ ಇಲ್ಲಿ ನನಗೆ ಒಪ್ಪಿಗೆ ಕೊಡ್ಬೇಕಾಗಿರೋದು ಯಾರು? ಕರೆಕ್ಟ್ ಅಲ್ವಾ? ಈ ತಾಯಿ ಒಪ್ಪಿಗೆ ಕೊಟ್ರೆ ಮಾತ್ರ ನಾನು ನಿಮಗೆ ಪ್ರೊಡ್ಯೂಸ್ ಮಾಡಬಹುದು ಅಷ್ಟೇ. ಬಿಟ್ರೆ ಅಲ್ಲಿ ನೀವು ಸೈನ್ ಮಾಡಿಕೊಟ್ಟಿದ್ದೀರ ಅಂದ್ಬಿಟ್ಟು ನಾನು ಆ ಲೆಟರ್ ನೋಡಿ ನಾನು ಅದಕ್ಕೆ ನಿಮಗೆ ಕೊಡಬೇಕು ಅಂತ ಏನಿಲ್ಲ. ಅದು ನಿಮಗೆ ಸಂಬಂಧ, ಅದು ಕೋರ್ಟ್ ಮೂಲಕ ಬಗೆಹರಿಸ್ಕೋಬಹುದು. ಬಟ್ ಇಲ್ಲಿ ತಾಯಿ ಕೊಟ್ಟಾಗ ನಾನು ಇಷ್ಟ ಇಲ್ಲಿ. ಆಯ್ತು, ಸೈನ್ ಮಾಡಿಸ್ಕೊಂಡು ಕೊಡಿ. ಸೀತಾ ಮೆಂಟೋ ಪ್ಲೇಸ್ ಕೊಡಿ, ಬರೀತಾರೆ ಕೊಡಿ, ಅವ್ರಿಗೆ ಓದಿ ಆ ಲೆಟ್ರ್ ಕೊಡಿ. ಅದ್ರ ಪ್ರಕಾರ ಅವ್ರ EMI ತಗೊಂಡು ಎರಡವ್ರ ತಗೊಂಡಂಗೆ ಲೆಟ್ರ್ ಕೊಡೋದು ನಾವು, ಯಾಕಂದ್ರೆ ಇವರೇ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತೀವಿ. ಅವರೇ ಬಂದಿದ್ದಾರೆ. ಏನೇನೋ ಒಬ್ಬೊಬ್ರದ್ದು ನಮ್ಮ ಥರ ಇರ್ತದೆ. ಲೆಟ್ರ್ ಕೊಟ್ಟಿದ್ದಾರಪ್ಪ. ಆಯ್ತು ಆಗ್ಬೋದು. ದಿವ್ಯಾ ಹೊಡಿ ಕೊಟ್ಟಿದ್ದಾರಲ್ಲ, ಇದು ಸೇಮ್ ಇದೆ ಆಗುತ್ತೆ. ನಾನು ನನ್ನ ಮಗನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಅದನ್ನು ಒಂದು ಹೊಸ ಲೆಟ್ರ್ ಮಾಡಿ ಅಷ್ಟೇ. ಮಾಮೂಲಿ ದಾಸರ ಫೌಂಡೇಶನು ಅವ್ರದ್ದು. ಮತ್ತೆ ನೀವು ಯಾರು ಬಂದರೆ ನಿಮ್ದು 4 ಜನ ಅವ್ರ ಮಗನ ಅವರೇ ಕರ್ಕೊಂಡು ಹೋಗೋದು. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಮಿಬ್ಬರ ಜಗಳದಲ್ಲಿ ಆ ಮಗುನ ಬಡವ್ರು ಮಾಡಬೇಡಿ. ಎಲ್ಲ ಒಂದ್ ಕಡೆ ಆರಾಮ ಬದುಕೇಳಮ್ಮ, ಅದು ಆಯ್ತಾ? ಈಗ ಅವ್ರಿಗೆ ಇಷ್ಟ ಇದೆ ನೋಡ್ಕೊಂಡ್ಲಿ, ನಿನಗಿಷ್ಟ ಇದೆ ನೋಡ್ಕೋ ಅಷ್ಟೇ. ಪಾಪ ನೋಡ್ಬೇಡ ಬರ್ಬೇಡ ಅಂತ ಯಾರು ಹೇಳಕ್ಕಾಗಲ್ಲ. ನಿನಗೆ ಹಕ್ಕಿದೆ, ನೀನ್ ಕೋರ್ಟ್ ಆರ್ಡರ್ ಮಾಡಿದ್ರು ಏನಪ್ಪ ಅಲ್ಲ ಅಲ್ಲಿ ಬರೆದಿರ್ತಾರೆ. ಅವನೇ ಬರೀತಾನೆ ನೋಡಿ. ನೀರಂತೆ ರೆಡ್ಡಿ ನೀರು ಕೊಡ್ಬೇಕು.
ನನಗೆ ಅನ್ಸಿದ್ದೇನು ಅಂತಂದ್ರೆ ಈ ಯಾವಾಗ ಫೇಸ್ಬುಕ್ಕಲ್ಲಿ ಬಂತು ಆವಾಗ ಇವರೆಲ್ಲ ಅಲರ್ಟ್ ಆಗಿದ್ದಾರೆ ಅಷ್ಟೇ. ಒಟ್ಟು ಈ ಒಂದು ಅದರಿಂದಾದರೂ ಒಂದು ಸಂಸಾರ ಸರಿಯಾಗಲಿ ಅಷ್ಟೇ, ಆ ಮಗುಗೆ ಜೀವನ ಸಿಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲಾಂದರೆ ಯಾರು ಬರ್ತಾ ಇರಲಿಲ್ಲ. ಈಗ ಎಲ್ಲಿ ನಮ್ಮ ಪ್ರೆಸ್ಟೀಜ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ. ಇಲ್ಲ ಯಾಕೋ ಶೀತ ಆಗಿತ್ತು ಇದ್ದಕ್ಕಿದ್ದಂಗೆ ತಲೆಗಂತ ಹಚ್ಚಿತೀನಿ. ಏ ಇಸ್ಮಾಯಿಲ್, ಇಸ್ಮಾಯಿಲ್ ತಂದ್ರೆ ಯಾಕೆ ಕೂಗಾಡಬಾರ್ದು. ಇಲ್ಲಿ ನಿಮ್ಮಮ್ಮ ರೇಖಾ ರೇಖಾ ಬಾ ಹೇಳ್ದೋಗ್ತಾನ ಕಣೆ ನಿನ್ ಮಗ. ಒಳಗೊಬ್ಬ ತಾಯಿ ಇದ್ದಾಳೆ, ಕೇಳಲ್ಲ. ಒಳಗೆ ಒಬ್ಬ ತಾಯಿ ಇದ್ದಾಳೆ, ನೋಡ್ಕೊತಾರಳು. ಅವಳು ಆಗ್ಲೇ ಗಲಾಟೆ ಮಾಡ್ತೀಳಲ್ಲ ಒಳಗಡೆಗೆ. ಹುಡುಕಾಡ್ತೀಯ ನೋಡಿ ಆಗ್ಲೇ. ಇಸ್ಮಾಯಿಲ್ ಮಲಗ್ಸಂಗ್ ಕುಡಿಸ್ಬೇಕಣ್ಣ. ಅಣ್ಣ ಮಲಗಿಸ್ಬೇಕು, ಅವನಿಗೆ ಮಲಗಿಸ್ಬೇಕು. ಹಂಗ್ ಕುಡಿಯಲ್ಲ ಅವನು, ಮಲಗಿಸಿ ಕುಡಿಬೇಕು ಅವನಿಗೆ. ರಮೇಶ್ ನೋಡಿ, ಈ ಮಗುಗೆ ಈ ತರ ಕುಡಿಸ್ಬೇಕು ಪಾಪ. ಆ ತರ ಅದು ಊಟ ಮಾಡೋದಾದ್ರಷ್ಟೇ ಮಲಗಿಸಿ ಊಟ ಮಾಡ್ಬೇಕು ಅದಕ್ಕೆ, ಅಲ್ಲಮ್ಮ ಮಲಗಿಸ್ಬೇಕು. ಇಲ್ಲ ತಿನ್ನಲ್ಲ, ವಾಮಿಟ್ ಮಾಡ್ಕೊತಾರೆ. ರೆಡಿ ಕೂರ್ಸಿ ಊಟ ಮಾಡಿದ್ರೆ ವಾಮಿಟ್ ಮಾಡ್ಕೊಳಲ್ಲ, ವಾಮಿಂಟು. ಏನ ಈಗ ಅದೇನಾಗಿತ್ತು ಏನೋ, ಇವಮ್ಮ ಹೆಂಗ್ ಕಲಿಸ್ತೋ ಏನೋ, ಹೊಸ ಜಾಗನೋ ಯಾರಿಗ್ ಗೊತ್ತು. ಬೆಳಿಗ್ಗೆ ನಾಷ್ಟ ಮಾಡಬೇಕಾದ್ರೆ ಅವ್ರ ಅಜ್ಜಪ್ಪ ಅಂದ್ರೆ ಏನ್ ಗೊತ್ತಮ್ಮ, ಈಗ ನೀವ್ ಹೆಂಗೆ ಶುರು ಮಾಡಿದ್ರೆ ಗೊತ್ತಿಲ್ಲ. ನಮ್ಮ ಮುಗಿತಾನೆ ಅಂತ ನಾವು ಮಲ್ಕೊಂಡು ಇಲ್ಲ ಹೆಚ್ಚಿಗೆ ಆದ್ರೆ ಉಗುಳ್ತಾರೆ. ಹೌದು ಊಟ ಹೆಚ್ಚಿಗೆ ಆದ್ರೆ ಉಗುಳ್ತಾರೆ. ಏನೋ ವಾಪಸ್ ಕರೆದುಕೊಂಡು ಹೋಗುತ್ತೆ ಅಷ್ಟೇ. ಮಕ್ಕಳಾರೇ ಸೀತಾ ಭಾರಿ ಸೀತಾ ಬರ್ತಾವ. ಇಸ್ಮಾಯಿಲ್ ಅಮ್ಮ ಮಾತಾಡ್ಸಮ್ಮ. ಈಗ ನೋಡ್ದ ನೋಡಿ. ಓ ಗೊತ್ತಾಗಿಲ್ಲ ಅವನಿಗೆ. ಅವ್ರ ಅಜ್ಜಿನ ಬುಕ್ಕ ತಗೊಂಡ್ಮೇಲೆ ಮಾತಾಡ್ಸಿದ್ರು. ನೋಡು ಡೇಟ್ ಹಾಕ, ಇವತ್ತಿನ ಡೇಟ್ ಹಾಕ 31. ಇಸ್ಮಾಯಿಲ್ ಬಾಯ್. ಏನ್ಮಾ ನಿಂದೆ ಹಾಕಪ್ಪ. ಅಯ್ಯ ಸಾಕು. ಅಯ್ಯೋ ಏನಕ್ಕೆ ಅದೇನು, ಅಯ್ಯೋ ಏನು ಆಸ್ತಿ ಬರ್ಕೊಡ್ತದೀಯ ನೀನು. ಅಯ್ಯ ಸೈನ್ ಮಾಡ್ಸೋ ಹುಡುಗಿದು, ಅವ್ರದ್ದು ಸೈನು, ಸೈನ್ ಸಾಕ್ಷಿನ ಇವ್ರದಮ್ಮ. ಈಗ ಯಾರು ತಾನೆ ನನಗೆ ಲೆಟರ್ ಬರ್ಕೊಟ್ಟಿರೋದು ಅವರು. ಅರ್ಥ ನಿನಗೆ? ಇಲ್ಲಿ ಥ್ಯಾಂಕ್ಸ್ ಅಂತ ಹಾಕು, ಥ್ಯಾಂಕ್ಸ್. ಇಲ್ಲಿ ಥ್ಯಾಂಕ್ಸ್ ಅಂತ ಹಾಕಿ ಅವ್ರ ಹೆಸರು ಬರಿ. ಬರಿ ತಂದ್ರೆ ಆಮೇಲೆ ಈ ಕಡೆಗೆ ಚಿನ್ನ, ಈ ಕಡೆಗೆ ಸಾಕ್ಷಿಗೆ ಅವ್ರದ್ದು ಅವ್ರ ಅಜ್ಜಿ ಸೈನ್ ಹಾಕ್ಸ್. ಇಲ್ಲ ಸೈನ್ ಮಾಡ್ತಿದ್ದು ಅಮ್ಮ. ನೋಡಮ್ಮ, ಇದು ಯಾವ್ದೋ ಅಂಗವಿಕಲ ಕಾರ್ಡ್ ಕೊಟ್ಟಿದ್ರಲ್ಲ, ಅದು ಇದು ಆಧಾರ್ ಕಾರ್ಡ್, ಇದು ಬರ್ತ್ ಸರ್ಟಿಫಿಕೇಟ್, ಇದು ಹ್ಯಾಂಡಿಕ್ಯಾಪ್, ಅಷ್ಟು ಕೊಟ್ಟಿದ್ದೀನಿ ನೋಡಮ್ಮ. ಅಮ್ಮ ಎಲ್ಲ ಬಂತಮ್ಮ ಡಾಕ್ಯುಮೆಂಟು. ಈಗ ಯಾರು ಮಗು ತಗೋಗ್ತಾರ ಕೊಟ್ಬಿಡು ಅವ್ರಿಗೆ ಅಷ್ಟೇ. ಹೋಗು
ನಿಮ್ದಮ್ಮ ಏ ಅವಂದೇನು ಬರಲ್ಲ. ನೀನ್ ತಾನೇ ಬಿಟ್ಟೋಗಿರೋದು. ಒಳ್ಳೇದಾಗ್ಲಿ ಅಷ್ಟೇ. ನೋಡ್ಲಿ ಅಮ್ಮಿನ ಯಾವುದೋ ಕಡೆಯಿಂದ ಮಗುಗೆ ಲೈಫ್ ಸಿಕ್ತಾ ಸಾಕ್ಲಿ, ಅವರು ತಲೆ ಕೃಷ್ಣಕ್ಕೆ ಹೋಗ್ಬೇಡ. ಅರ್ಥ ನಿಮಗೆ? ಈಗ ನೀನು ಹೋಗಿ ಸಾಕಿ ಅಂದ್ರೆ ಸಾಕ್ತಾರಲ್ಲ, ಇದ್ರ ಮೂಲಕ ಆದ್ರೂ ಸಾಕ್ತಾರೆ. ಈಗ ಜವಾಬ್ದಾರಿ ತಗೊಂಡ್ಲಿ, ನಿನ್ನ ಪಾಡಿ ನೀನು ಕೆಲಸ ನೋಡ್ಕ. ಸಾಕ್ ಬಿಡಿ. ನಮ್ಮ ಸತ್ಯನಾರಾಯಣ ಎಲ್ಲರೂ ಆಸ್ತಿ ಹಾಕ್ಸ್ಕೊತಾರೆ, ಎಲ್ಲರೂ ಬರ್ಸ್ಕೊಡಲ್ಲ ಹೋಗಲಿ ಎಲ್ಲ ಹಾಕಪ್ಪ. ನೋಡಿ ಸ್ನೇಹಿತರೆ, ಯಾವ ಥರ ಆಗುತ್ತೆ ಅಂದರೆ, ನಾನು ಒಂದು ಈ ಮಗುನ ಸಾಕೋದಷ್ಟು ಕಷ್ಟ ಅಲ್ಲ, ಈಸಿ ಅಲ್ಲ. ಒಟ್ಟಾರೆ ಅವರ ರೆಪ್ಯುಟೇಷನ್ ಹಾಳಾಗುತ್ತೆ. ಅದು ಏನು ಅಪ್ಪ ನಮ್ದದು ಅಯ್ಯೋ ತಗೊಳ್ಳಿ ಇದು ಕ್ಲೋಸು ಆಯ್ತಾ. ಬನ್ನಿ ನೋಡೋದು ಹೋಗಿ ತೆಗೀರಿ, ನೋಡ್ಕೆ ಹೋಗಮ್ಮ. ಅಲ್ಲಿ ನಿಲ್ದಾಗ ಬಂದ ನೋಡ್ಕೆ ಹೋಗ್ಬೇಡ ಅಂತೀಯ. ಇವಾಗ ನೋಡಲಿ ಓದ್ಕೋ ವಾಟಾತ್ಲಾಗಿ ನೋಡಲಿ. ನಮ್ಮಲ್ಲಿ ದತ್ತು ಆಪ್ಷನ್ ಇಲ್ಲ. ಈಗ ಹೆಂಗೆ ನಿಮ್ಮ ಮಗಳು ಹೆಂಗ್ ಬಿಟ್ಟಿರ್ತಾರೆ ಬಂದು ಕೆಲವು ನಾವು ಕೊಡಬೇಕು. ಇಲ್ಲಮ್ಮ, ಅವೆಲ್ಲ ಸುಳ್ಳು. ಮಕ್ಕಳು ಕೊಡ್ತಾರ ಸುಳ್ಳಮ್ಮ, ಅದೆಲ್ಲ ಕೊಡಲ್ಲ ಯಾರು. ಇಲ್ಲ ಇವಾಗ ಯಾರು ನಮ್ಮ ಹತ್ರ ಕೊಟ್ಟಿರ್ತಾರೋ ಅವ್ರಿಗೆ ವಾಪಸ್ ಕೊಡೋದು ನಾವು. ನೀನು ಹೋಗು, ಮಗನ ನೋಡ್ಕೊಂಬ, ತೊಂದರೆ ಇಲ್ಲ. ತಲೆ ಕೆಡಿಸ್ಕೊಂಡು ಹೋಗ್ಬೇಡ, ಓಕೆನಾ? ನೀನು ಆರಾಮ ಮಾಡ್ಕ. ಏನಮ್ಮ ಹೋಗು, ನೋಡಕ್ಕೆ ತೊಂದರೆ ಇಲ್ಲ. ಹೋಗು, ಚಪ್ಪಲಕ್ಕೆ ಹೋಗಿ, ತೊಂದರೆ ಇಲ್ಲ. ಹೋಗಮ್ಮ, ಹೋಗು. ನೀವೇ ಅಪ್ಪ ಆಯ್ತಲ್ಲ, ಒಳ್ಳೇದಾಯ್ತು. ನೀವು ಕೆಲಸ ಮಾಡಿ ದುಡ್ಡು ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಬೇಕಲ್ವಾ? ನೀವು ಕೊಡ್ಬೇಕು. ನೀವು ಬೇಡ ಅಂದ್ರೆ ನೀವು ಕೇಳ್ಬಾರ್ದು, ಕೊಡ್ಬೇಕಲ್ವಾ? ನೋಡಿ ಈಗ ತಪ್ಪು ನಿಮ್ದೇ ಆಯ್ತು. ಇರ್ಲಿ, ಈಗ ಒಳ್ಳೇದಾಯ್ತು. ಇನ್ನು ಮುಂದಾದ್ರೂ ಚೆನ್ನಾಗಿರಿ, ಮಗು ನೋಡ್ಕೊಂಡು ಆಯ್ತಾ? ಅವರು ಬರ್ತಾರೆ ಹೋಗ್ತಾರೆ. ಹೋಗಿ ಅಮ್ಮ, ಹೋಗ್ಬನ್ನಿಮ್ಮ, ದೇವ್ರು ಒಳ್ಳೇದು ಮಾಡ್ಲಿ. ಹೋಗ್ಬನ್ನಿಮ್ಮ ಅಮ್ಮ, ಹೋಗ್ಬನ್ನಿ, ದೇವ್ರು ಒಳ್ಳೇದು ಮಾಡ್ಲಿ. ಹೋಗ್ಬನ್ನಿಮ್ಮ ಅಮ್ಮ, ಹೋಗಪ್ಪ, ಒಳ್ಳೇದು ಅಮ್ಮ. ಸರಿ ನಮ್ಮ ಕಡೆಯಿಂದ ಚಾ ಒಂದ್ಸಲ ತಿಂಡಿ ತರಕ್ಕೆ ಸರಿ, ಉಂಡಿಗೆ ಹೋಗ್ತೀನಿ ಅಲ್ಲಿ. ಪಾಪ ಥ್ಯಾಂಕ್ ಯು. ಯಾರು ಕೆಟ್ಟದಾಗ ಕಮೆಂಟ್ ಮಾಡಿಬಿಡಿ, ಪರಿಸ್ಥಿತಿ ಅನಿವಾರ್ಯ ಹಂಗಿರುತ್ತೆ. ಆಯಿತು, ಸರಿ ಆಯಿತು. ನೋಡ್ರಿ ಮಗು ಸಿಕ್ಕ ಖುಷಿಯಲ್ಲಿ ಹೆಂಗೆ ಹೋಗ್ತೇನೆ ನೋಡಮ್ಮ. ಅಮ್ಮ ಒಂದೇಳ, ಅದೇ ಅಪ್ಪ. ನೋಡಲಿ ಏಯ್ ತಡಿ. ಅಯ್ಯಪ್ಪ, ಅಯ್ಯೋ. ಬಾಯ್. ಅಮ್ಮ, ಅದು ಆ ಒಮ್ಮನ ಮೇಲೆ ಏನು ಗಲಾಟೆ ಮತ್ತೇನು ಮಾಡಕ್ ಹೋಗ್ಬೇಡಿ. ಅವ್ರ ಪಾಡಿಗೆ ಅವ್ರು ಇರ್ಲಿ, ಚೆನ್ನಾಗಾಗ್ತಾರೆ. ಹೋಗಮ್ಮ, ಹೋಗಿತಾ? ಬೇಡ ಹೋಗಿ. ಆಯ್ತು, ಹೋಗಿ. ಅಯ್ಯೋ, ಮತ್ತೆ ತರ್ತೀರಲ್ಲ ಬರೋ.